ಮತ್ತು ಇದು ಬಿ ಪಿ ಮತ್ತು ಶುಗರನ್ನು ಕಂಟ್ರೋಲಲ್ಲಿಡುತ್ತೆ. ಮತ್ತು ನಮ್ಮ ದೇಹದಲ್ಲಿರುವ ವಿಷಕಾರಿ ಏನಾದರೂ ಇದ್ದರೆ ಅದನ್ನು ಹೊರ ಹಾಕುತ್ತೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ಹಸಿವು ಚೆನ್ನಾಗಾಗುತ್ತೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಈ ಜ್ಯೂಸನ್ನು ವಾರದಲ್ಲಿ 2ರಿಂದ 3 ಸಲ ಕುಡಿಬೋದು. ಮತ್ತು ಕಿಡ್ನಿಯಲ್ಲಿ ಏನಾದರೂ ಕಲ್ಲಿದ್ದರೆ ಡೈಲಿ ಇದು 1 ಗ್ಲಾಸ್ ಕುಡಿದ್ರೂ ತುಂಬ ಬೇಗ ಕಿಡ್ನಿಯಲ್ಲಿರೋ ಕಲ್ಲೆಲ್ಲ ಕರಗಿ ಹೊರಗಡೆ ಕಳಿಸುತ್ತೆ. ತುಂಬ ಅನುಕೂಲ ಇದೆ ಈ ಜ್ಯೂಸ್ ಕುಡಿಯೋದ್ರಿಂದ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಇದಕ್ಕೆ ಮೊದಲಿಗೆ ಬಾಳೆದಿಂಡು ಇಲ್ಲಿದೆಯಲ್ಲ, ಈ ಬಾಳೆದಿಂಡನ್ನ ನಾನು ಎಲ್ಲ ಸ್ವಲ್ಪ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು, ಒಂದು ಅರ್ಧ ಇಂಚು ಶುಂಠಿ ಬೇಕು, ಒಂದು ಅರ್ಧ ನಿಂಬೆಹಣ್ಣು ಮತ್ತು ಬ್ಲ್ಯಾಕ್ ಸಾಲ್ಟು. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಈಗ ಈ ಕಟ್ ಮಾಡ್ಕೊಂಡಿರೋ ಬಾಳೆ ದಿಂಡನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಶುಂಠಿ ಹಾಕ್ಕೊಳ್ಳೋಣ. ಈಗ ಫಸ್ಟು ಶುಂಠಿನೂ ಮತ್ತು ಬಾಳೆ ದಿಂಡಿನ ಪೀಸ್ಗಳು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೋಣ. ಇವಾಗ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ರುಬ್ಬಿದ ಮೇಲೆ ಈ ಥರ ಆಗಿದೆ. ಇದು ಸ್ವಲ್ಪ ಕಲರೇ ಬರುತ್ತೆ. ಈಗ ಶೋಧಿಸ್ಕೊಂಬಿಡೋಣ ಬನ್ನಿ ಒಂದು ಗ್ಲಾಸ್ಗೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಹೆಲ್ತ್ಗೆ ತುಂಬ ಒಳ್ಳೆ ಡ್ರಿಂಕ್ಸು. ಇದು ಕಿಡ್ನಿಯಲ್ಲಿ ಕಲ್ಲಿರೋರೇ ಕುಡಿಬೇಕು ಅಂತಿಲ್ಲ, ಯಾರು ಬೇಕಾದರೂ ಕುಡಿಬೋದು. ಎಲ್ಲ ಇದಕ್ಕೂ ತುಂಬಾ ಒಳ್ಳೆಯದಿದು ಬಾಡಿಗೆ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಶೋಧಿಸಿದ್ದೀನಿ, ಈ ಥರ ಆಗುತ್ತೆ. ಇದಕ್ಕೆ ಇವಾಗ ನಾವೊಂದು 1/2 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಇಷ್ಟು ಹಾಕಿದ್ರೆ ಸಾಕು. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 1/2 ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಒಂದು 1/2 ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ತಿರುಗಿಸ್ಬಿಡೋಣ. ಇದು ಸ್ವಲ್ಪ ಬ್ರೌನ್ ಕಲರೇ ಬರುತ್ತೆ. ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದಂತೂ ಆರೋಗ್ಯಕ್ಕೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಆಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹಸಿವು ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಬರುತ್ತೆ. ವಾರದಲ್ಲಿ 3 ಸಲ ತೊಗೊಂಡ್ರೆ ಸಾಕಾಗುತ್ತೆ. ಇದು ಒಂದು ವೇಳೆ ಕಿಡ್ನಿಯಲ್ಲಿ ಕಲ್ಲಿದೆ ಅಂತಂದರೆ ಅವ್ರು ಡೈಲಿ 2 ಟೈಮ್ಸ್ ತೊಗೋಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸಲ ಮತ್ತು ರಾತ್ರಿ ಊಟ ಮಾಡೋದಕ್ಕೆ ಮುಂಚೆ ಒಂದು ಸಲ ತೊಗೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಈ ಥರ ಇದೆ. ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಲೈಕ್ ಮಾಡಿ, ನೀವು ಒಂದು ಸಲ ಮಾಡಿ ಕುಡಿದು ನೋಡಿ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗಿತ್ತು ಅಂತ. ಥ್ಯಾಂಕ್ ಯು.